ದೇಶಕ್ಕೆ ಬೇಕಾ ಮತ್ತೊಬ್ಬ ಪ್ರಧಾನಿ? 10 ವರ್ಷ ಮೋದಿ ಸಾಧನೆ ಏನು? ಮಣಿಪುರ ಹಿಂಸಾಚಾರ ಸುಳ್ಳೆತ್ತದ ಬಿಜೆಪಿ. ದೇಶಕ್ಕೆ ಬೇಕಾ ಮತ್ತೊಬ್ಬ ಪ್ರಧಾನಿ? ಕಳೆದ 10 ವರ್ಷದಲ್ಲಿ ಮೋದಿ ಸಾಧನೆ ಏನು? ಮಣಿಪುರ ಹಿಂಸಾಚಾರ ಬಿಜೆಪಿಗರಿಗೆ ಕಾಣಿಸಿಲ್ವಾ? ಇಲ್ಲ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರಾ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಬೊಂಬಡ ಬಾರಿಸ್ತಿರೋ ಬಿಜೆಪಿಗರಿಗೆ ದೇಶದ ಕಾನೂನು ಸುವ್ಯವಸ್ಥೆ ಬಗ್ಗೆ ಅದೇಕೆ ಚಿಂತೆ ಇಲ್ಲ? ಬಿಜೆಪಿ ನಾಯಕರ ಅಸಲಿ ಬಂಡವಾಳ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 10 ವರ್ಷ, ಬರೋಬ್ಬರಿ 10 ವರ್ಷ ಈ ದೇಶದ ಪ್ರಧಾನಿಯಾಗಿ ಅಧಿಕಾರ ಚಲಾಯಿಸಿರೋ ನರೇಂದ್ರ ಮೋದಿ ಅವರ ಲೂಪ್ ಹೋಲ್ಸ್ ಏನೂ ಇಲ್ವಾ? ಅದೇಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದರ ಬಗ್ಗೆ ಒಂದೇ ಒಂದು ಸಣ್ಣ ಸುದ್ದಿಯನ್ನು ಮಾಡ್ತಿಲ್ಲ? ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮೋದಿ ಲೋಪದೋಷಗಳ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಚರ್ಚೆ ನಡೀತಾ ಇಲ್ಲ. ಹೋಗ್ಲಿ, ರಾಜ್ಯ ಬಿಜೆಪಿ ನಾಯಕರಿಗೆ ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರೋ ಅನ್ಯಾಯ ಅನಾಚಾರಗಳು ಕಣ್ಣಿಗೆ ಕಾಣ್ತಿಲ್ವಾ? ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಇತ್ತೀಚೆಗೆ ನೇಹಾ ಕಗ್ಗೊಲೆ ನಡೆದು ಹೋಗಿತ್ತು. ಅದರ ಬೆನ್ನಲ್ಲೇ ಅಂಜಲಿ ಕೊಲೆ ನಡೆದಿದೆ. ಈ ಬಗ್ಗೆ ಇದೀಗ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕರುನಾಡಿನ ಶಾಂತಿಗೆ ಬೆಂಕಿ ಬಿದ್ದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಹಿಳೆಯರು ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಓಡಾಡೋದಕ್ಕೆ ಗ್ಯಾರಂಟಿ ಕೊಡುವ ದಕ್ಷ ಗೃಹ ಸಚಿವರು ಬೇಕಾಗಿದ್ದಾರೆ ಅಂತೇಳಿ ಒಂದು ಫೋಟೋವನ್ನ ಟ್ವೀಟ್ ಮಾಡಿದೆ ರಾಜ್ಯ ಬಿಜೆಪಿ. ಬಿಜೆಪಿ ನಾಯಕರ ಈ ಆಕ್ರೋಶ, ಪ್ರತಿಭಟನೆ, ಫೋಟೋ ವಾರ್ ಬಗ್ಗೆ ಒಪ್ಪಿಕೊಳ್ಳೋಣ. ರಾಜ್ಯದಲ್ಲಿ ಇಂಥ ಕಗ್ಗೊಲೆಗಳು ನಡೆಯಬಾರದು. ಅದನ್ನ ತಡೆಯೋ ಜವಾಬ್ದಾರಿ ಪೊಲೀಸ್ ವ್ಯವಸ್ಥೆಯದ್ದು. ಆದ್ರೆ ಎಲ್ಲೋ ನಡೆದ ಎಲ್ಲ ಘಟನೆಗಳಿಗೂ ರಾಜ್ಯ ಸರ್ಕಾರವೇ ಕಾರಣ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ನಿಂದಲೇ ಹದಗೆಟ್ಟಿದೆ ಅಂತೇಳಿ ಬಿಂಬಿಸೋದು ಎಷ್ಟು ಸರಿ? ಹಾಗಾದ್ರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಇರೋ ರಾಜ್ಯಗಳಲ್ಲಿ ಅತ್ಯಾಚಾರ, ಅನಾಚಾರಗಳು ಮುಗಿಲು ಮುಟ್ಟಿವೆ. ಕಳೆದ ವರ್ಷ ಬಿಜೆಪಿ ಅಧಿಕಾರದಲ್ಲಿರೋ ಮಣಿಪುರ ದಗದಗ ಹೊತ್ತಿ ಉರಿದಿತ್ತು. ಅಲ್ಲಿನ ಕೆಲ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಗ್ಯಾಂಗ್ ರೇಪ್ಗಳು, ಬೆತ್ತಲೆ ಮೆರವಣಿಗೆಗಳು ನಡೆದಿದ್ವು. ಆಗ ದಲಿತರು, ಬುಡಕಟ್ಟು ಜನರ ಮನೆಗಳಿಗೆ ಕೆಲ ಸವರ್ಣೀಯರು ಬೆಂಕಿ ಹಚ್ಚಿದ್ರು. ಆಗ ಎಲ್ಲಿ ಹೋಗಿತ್ತು ಬಿಜೆಪಿ ನಾಯಕರ ಕಾನೂನು ಸುವ್ಯವಸ್ಥೆ? ಉತ್ತರ ಪ್ರದೇಶದಲ್ಲಿ ಪ್ರತಿ ವರ್ಷ ಕ್ರೈಮ್ ರೇಟ್ ಜಾಸ್ತಿನೇ ಇದೆ. ದಲಿತರ ಮೇಲೆ ನಿರಂತರ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ರೇಪ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆಗ ದೇಶದ ಪ್ರಧಾನಿಯಾಗಿದ್ದವರು ಯಾರು? ಉತ್ತರ ಪ್ರದೇಶದ ಸಿಎಂ ಆಗಿದ್ದವರು ಯಾರು? ಬಿಜೆಪಿ ನಾಯಕರೇ ಅಲ್ವೇ? ಇನ್ನ ಬೆಂಗಳೂರಲ್ಲಿ ರಾಮೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ ನಡೆದಿದೆ. ಹಾಗಾದ್ರೆ ಕೇಂದ್ರ ಗುಪ್ತಚರ ಸಂಸ್ಥೆ ಏನ್ ಕಡ್ಲೆಕಾಯಿ ತಿಂತ ಕೂತಿತ್ತಾ? ಇದು ಮೋದಿ ವೈಫಲ್ಯ ಆಗೋದಿಲ್ವಾ? ಹಾಗಾದ್ರೆ ದೇಶದಲ್ಲಿ ಬದಲಾವಣೆ ಬೇಡ್ವಾ? ದೇಶಕ್ಕೆ ಮತ್ತೊಬ್ಬ ಪ್ರಧಾನಿ ಬೇಕಲ್ವಾ? ಇದಷ್ಟೇ ಅಲ್ಲ, ಚೀನಾ ಅತಿಕ್ರಮಣ ಪ್ರವೇಶ, ಗಡಿಯಲ್ಲಿ ನಿರಂತರ ಕಿರಿಕಿರಿ ಹೆಚ್ಚಾಗಿದೆ. ಸಣ್ಣ ದೇಶ ಪಾಕಿಸ್ತಾನ ಮೇಲೆ ಅಬ್ಬರಿಸೋ ಪ್ರಧಾನಿ ಮೋದಿ ಬಲಾಢ್ಯ ಚೀನಾ ವಿರುದ್ಧ ಅದೇಕೆ ಸುಳ್ಳೆತ್ತುತ್ತಿಲ್ಲ? ಮೇಕ್ ಇನ್ ಇಂಡಿಯಾ ಅಂತಾರೆ, ಅಂದ್ರೆ ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ಕೊಡಬೇಕು ಅಂತಾರೆ. ಹೀಗಿದ್ರೂ ಚೀನಾದ 59 ಆಪ್ಗಳನ್ನ ಬ್ಯಾನ್ ಮಾಡಿದಂತೆ ಚೀನಾ ವಿರುದ್ಧ ರಾಜತಾಂತ್ರಿಕ ವಿಚಾರದಲ್ಲಿ ಭಾರತ ಅದೇಕೆ ಯುದ್ಧ ಮಾಡ್ತಿಲ್ಲ? ಚೈನಾ ವಸ್ತುಗಳಿಗೆ ಭಾರತದಲ್ಲಿ ಅದೇಕೆ ಇನ್ನೂ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ? ಅಮೆರಿಕನ್ ಡಾಲರ್ ಮುಂದೆ ನಮ್ಮ ರೂಪಾಯಿ ನೆಗೆದು ಬಿದ್ದಿದೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ $1ಗೆ 63 ರೂಪಾಯಿ ಇತ್ತು, ಈಗ 83 ರೂಪಾಯಿಗೇರಿದೆ. ಇದೇನಾ ಮೋದಿ ಸಾಧನೆ? ಇನ್ನ ದೇಶದ ಸಾಲ ಬರೀ 10 ವರ್ಷಗಳಲ್ಲಿ 100 ಲಕ್ಷ ಕೋಟಿಗೂ ಹೆಚ್ಚಾಗಿದೆ. ಭಾರತದ ಜಿಡಿಪಿ ಎದ್ದಿಲ್ಲ, ಇಳಿದಿಲ್ಲ, ಅಲ್ಲೇ ಇದೆ. ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ತಾನೆ ಇವೆ. ಹೀಗಿದ್ರೂ ಮೋದಿ ವಿಶ್ವಗುರು ಹಿಂಗಾಗ್ತಾರೆ? ದೇಶದ ಜನಪ್ರಿಯ ಪ್ರಧಾನಿ ಹಿಂಗಾಗ್ತಾರೆ? ನಮ್ಮ ದೇಶಕ್ಕೆ ಹೊಸ ಪ್ರಧಾನಿ ಬೇಡ್ವಾ? ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅನ್ನೋದೇ ಬೇಡ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.